ಇನ್ನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರ್ತಾ ಇದೆ. ಸಿದ್ದರಾಮಯ್ಯ ಡಿಕೆ ಹೊರತಾಗಿ ಮತ್ತೊಂದು ಪವರ್ ಸೆಂಟರ್ನ ಗಾಳಿ ಬೀಸೋದಕ್ಕೆ ಶುರುವಾಗಿದ್ದು, ಬೆಳಗಾವಿ ಸಾಹುಕ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಡಿಸಿಎಂ ಕಾರ್ಡ್ ಅನ್ನ ಪ್ಲೇ ಮಾಡಿರೋ ಮಾಹಿತಿ ಇದ್ದು, ಒಂದೇ ಕಲ್ಲಿಗೆ ಮೂರ್ ಹಕ್ಕಿ ಹೊಡೆಯುವಂತ ಪ್ಲಾನ್ಗಳು ರೆಡಿ ಆಗ್ತಾ ಇವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪವರ್ ಸೆಂಟರ್ ನಿರ್ಮಾಣ. ದಿಲ್ಲಿಯಲ್ಲಿ 3 ಡಿಸಿಎಂ ಹುದ್ದೆಗಳ ಕಾರ್ಡ್ ಪ್ಲೇ ಮಾಡಿದ ಸತೀಶ್. ಕಾಂಗ್ರೆಸ್ ಮನೆಯಲ್ಲಿ ಎಲ್ಲವೂ ಸರಿ ಇದ್ದಂತೆ ಕಂಡರೂ ಒಂದಷ್ಟು ಗೊಂದಲ ಇರೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕಾಂಗ್ರೆಸ್ನಲ್ಲಿ 3 ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ದುಬೈಗೆ ಹೋಗಿ ಬಂದಿದ್ದ ಸಚಿವ ಸತೀಶ್ ಇದೀಗ 2 ದಿನಗಳಿಂದ ದೆಹಲಿ ಪ್ರವಾಸ ಕೈಗೊಂಡಿದ್ರು. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ ಏನು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ವರಿಷ್ಠರ ಎದುರು ಸತೀಶ್ ಜಾರಕಿಹೊಳಿ ಲೋಕಸಭೆ ಚುನಾವಣೆಗೂ ಮುನ್ನವೇ 3 ಡಿಸಿಎಂ ಹುದ್ದೆ ಸೃಷ್ಟಿಸುವಂತೆ ಬೇಡಿಕೆ ಇಟ್ಟಿದ್ದಾರಂತೆ. ಎಸ್ಸಿ ಎಸ್ಟಿ ಹಾಗೂ ಲಿಂಗಾಯತ ಸಮುದಾಯದವರಿಗೆ ಡಿಸಿಎಂ ಹುದ್ದೆ ನೀಡಿದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಆಗಲಿದೆ ಅಂತ ಕಿವಿ ಮಾತು ಹೇಳಿದ್ದಾರಂತೆ. ಇಷ್ಟೇ ಅಲ್ಲ, ಲೋಕಸಭೆ ಚುನಾವಣೆಗೆ ಮೀಸಲು ಕ್ಷೇತ್ರಗಳ ಜವಾಬ್ದಾರಿ ತಮಗೆ ನೀಡಬೇಕು, ಟಿಕೆಟ್ ನಿರ್ಧಾರದ ವೇಳೆ ದಲಿತ ನಾಯಕರನ್ನು ಸಹ ಪರಿಗಣಿಸಬೇಕು ಅಂತ ತಿಳಿಸಿರುವ ಬಗ್ಗೆ ಮಾಹಿತಿ ಇದೆ. ಇದರ ಜೊತೆಗೆ ಲೋಕಸಭೆ ಚುನಾವಣೆಗೂ ಮುನ್ನ ದಲಿತ ಸಮಾವೇಶಕ್ಕೆ ತಯಾರಿ ಮಾಡಿಕೊಂಡಿದ್ದು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಅತಿರಥರನ್ನ ಸಮಾವೇಶಕ್ಕೆ ಕರೆಸುವ ಪ್ಲಾನ್ಗಳು ಇವೆಯಂತೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವದ ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು ಪವರ್ ಸೆಂಟರ್ ಸನ್ನದ್ಧವಾಗಿದೆ. ದಲಿತ ನಾಯಕರ ಈ ಡಿಮ್ಯಾಂಡ್ಗೆ ಲಿಂಗಾಯತ ಮುಖಂಡರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ದಲಿತ ಅಸ್ತ್ರ ಪ್ರಯೋಗಕ್ಕೆ ಸತೀಶ್ ಮತ್ತು ದಲಿತ ಮುಖಂಡರ ತಂಡ ಮುಂದಾಗಿದ್ಯಂತೆ. ದೆಹಲಿ ಪ್ರಯಾಣ ಹಾಗೂ ಕಾಂಗ್ರೆಸ್ನಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ ಎನ್ನುತ್ತಲೇ ಮೀಸಲು ಕ್ಷೇತ್ರಗಳ ಜವಾಬ್ದಾರಿ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ದೆಹಲಿಗೆ ಬೇರೆ ಬೇರೆ ಕಾರಣ ಇದೆ. ಮುಖ್ಯವಾಗಿ ನಮ್ಮ ಬೆಳಗಾಂ ಚಿಕ್ಕೋಡಿ ಪಾರ್ಲಿಮೆಂಟ್ ವಿಷಯ ಚರ್ಚೆ, ML ಎಲೆಕ್ಷನ್ನಲ್ಲಿ ಯಾವ ರೀತಿ ಅವರು ನಮಗೆ ಸಪೋರ್ಟ್ ಮಾಡಿದರು, ಆರ್ಗನೈಸೇಷನ್ ಮಾಡಿದರು, ಅದರ ಅವಶ್ಯಕತೆ ಈಗಿದೆ. ಸೊ ಅವ್ರು ಬಂದರೆ ಮತ್ತೆ ಅವ್ರ ನೇತೃತ್ವದಲ್ಲಿ ನಾವು ಪಕ್ಷ ಕಟ್ತೀವಿ. ಸೊ ಅದರ ಚರ್ಚೆ ಮಾಡಿದ್ದೀವಿ. ಅದು DCM ಕೊಡೋದು ಅದು ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಆ ಥರ ಯಾವುದೇ ಡಿಮಾಂಡ್ ನಾವು ಮಾಡಿಲ್ಲ. ಅದು ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅವ್ರಿಗೆ ಯೋಚನೆ ಅದು ಇಲ್ಲ. ಅದು ಒಂದೇ ಮೀಸಲಾತಿಲ್ಲ, ಎಂಟೈರ್ ನಮ್ಗೆ ಎಲ್ಲಿದೆ ನಮ್ಮ ಶಕ್ತಿ ಅಲ್ಲೆಲ್ಲ ನಾವು ಪರ್ಸನಲಾಗಿ ಹೋಗ್ತೀವಿ. ಬರೀ ಮೀಸಲಾತಿ ಅಲ್ಲ, ಎಲ್ಲ ಕಡೆ ಹೋಗ್ಲಿಕ್ಕೆ ನಮ್ಗೆ ಎಲ್ಲೆಲ್ಲ ಅವಕಾಶ ಇದೆ ಎಲ್ಲ ಕಡೆ ಹೋಗಿ ಬರ್ತೀವಿ. ದೆಹಲಿಗೆ ಹೋಗೋಕ್ಕೂ ಮುನ್ನ ದಲಿತ ಮುಖಂಡರ ಜೊತೆ ಸತೀಶ್ ಜಾರಕಿಹೊಳಿ ಸಭೆ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೊರತಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ರಾಜಣ್ಣ ಸೇರಿದಂತೆ ಹಲವರು ಒಬ್ಬೊಬ್ಬರಾಗಿ ರೆಡಿ ಆಗ್ತಾ ಇದ್ದಾರೆ. ಇದಕ್ಕೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.